ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಯಶು ಅವರಿಗೆ ನಮಸ್ಕಾರ. ಒಳಗಡೆ ಕೆಲಸ ಮಾಡ್ರಿ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಓಯ್ ನಿಜ ಮತ್ತು ಮೈಕ್ ಡೇ ಮೈಕಲ್ಲೇ ಜಾಸ್ತಿ ಮಾತಾಡ್ತೀನಿ ನಾನು ಇವತ್ತು. ಹಾಕ್ರ ಕೈ ಹಾಕ್ರು. ನಮ್ಮ ಊರಲ್ಲಿ ಏಡಿ ಉಂಟು. ಗೊತ್ತಾ ಹೇಳಿ ಹಿಡಿತ ಕೈಯೇ ಕಡಿತು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಣ್ಣ ಬಂದ ಗೌತಮ್ ಕನ್ನಡಿಗ ಬ್ಲಾಗ್ಸ್. ನಿನ್ನೆ ಬ್ಲಾಗ್ಸ್ ಸಖತ್ ಎಂಟರ್ಟೈನಿಂಗ್ ಇತ್ತು ಅಂತ ಅನ್ಕೊತೀನಿ. ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ, ತೋರಿಸ್ತೀನಿ ಬನ್ನಿ. ಫ್ರಿಜ್ಜು ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಈ ತರದೆಲ್ಲ ಇದಾರೆ ಜನ. ಫ್ರಿಜ್ ಬಂದಿದೆ ನಮ್ಮ ಮನೆ ಇವತ್ತು. ಅಪ್ಪ ಯಾರ್ದು ಸೆಕೆಂಡ್ ಹ್ಯಾಂಡ್ಲು ತಗೊಂಡು ಬಂದಿದ್ದಾರೆ. ಎಷ್ಟು ದುಡ್ಡು ಎಷ್ಟು ಅಂತ ಗೊತ್ತಿಲ್ಲ. ಒಂದು ಸಖತ್ತಾಗಿರೋ ನಮ್ಮ ಮನೆ ಮುಂದೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನನಗೆ. ಎಂಥ ವ್ಯೂ ಪಾಯಿಂಟು. ಗಾಯ್ಸ್ ಫಸ್ಟ್ ಡೇಗಿಂತ ಸೆಕೆಂಡ್ ಡೇ ಬೆಟರ್ ಆಗಿರುತ್ತೆ, ಸೆಕೆಂಡ್ ಡೇಗಿಂತ ಥರ್ಡ್ ಡೇ ಬೆಟರ್ ಆಗಿರುತ್ತೆ. ಹಾಗೆ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಕೆಲಸ ಮಾಡಿದರೆ ಎಲ್ಲ ಕೆಲಸನೂ ಆಗುತ್ತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಆಮೇಲೆ ಇವತ್ತು ಕೊಡಬೇಕು ಅಂದರೆ, ನನ್ನ ಹೆಸರು ಗೌತಮ್ ಅಂತ. ನಾನು ಸಾಗರದಲ್ಲಿ ಡಿಪ್ಲೊಮೆಗೆ ಸೇರಿದೆ. ಫಸ್ಟ್ ಇಯರ್ ಎಲ್ಲ ಮುಗಿಸ್ಕೊಂಡು ಬಂದೆ. ಆಮೇಲೆ ರಜಾದಲ್ಲಿ ಈ ಕೆಲಸ ಹೋಗ್ತಿದ್ದಲ್ಲ, ಅಲ್ಲೇ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಇನ್ನು 2 ದಿವಸ ಇತ್ತು ಅಷ್ಟೇ ಹಾಸ್ಟ್ಲಿಗೆ ಹೋಗೋಕ್ಕೆ. ಅಷ್ಟರಲ್ಲಿ ಬೈಕಿಂದ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಯಿತು. ಅದಕ್ಕೆ ಈ ವರ್ಷ ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ. ಮುಂದಿನ ವರ್ಷ ಪಕ್ಕ ಹೋಗ್ತೀನಿ. ಅದರ ಒಳಗೆ ನಂದು ಏನಾದರೂ ಸಾಧನೆ ಮಾಡಬೇಕು ಅಂತ ನಾನು ಸ್ವಲ್ಪ ಇದೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಎಷ್ಟಲ್ಲ ನಾವು ಶಿವಮೊಗ್ಗದಿಂದ ಈಗ BRP ಕೆಲ್ಸಕ್ಕೆ ಬಂದಿದ್ದೀವಿ. ಇಲ್ಲಿ ಗಾಡಿ ತಗೊಂಡ್ ಅಲ್ಲಿ ನಿಲ್ಸ್ಕೊ ಹೋಗ್ಯಾರ ನೋಡಿ. ಕಳ್ಳನ ಮಕ್ಳು ನಮ್ಕಿನ ಮುಂಚೆ ಬಂದು ಏನ್ ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಹೇಳ ಇನ್ನೊಂದ್ಸತಿ ಹೇಳ. ಒಳ್ಳೆ ಬಟ್ಟೆ ಹಾಕಂದಾಗ ಮಾಡ್ಬೇಕ ನಿಂದು. ಅದಕ್ಕೆ ಲಾಗ್ ಅನ್ನಲ್ಲ. ಅದಕ್ಕೆ ಹೇಳಿದ್ರೆ ಅದು ಬೀಪ್ ಸೌಂಡ್ ಬರ್ಬೇಕಾದ್ರೆ ಬೇಡ ಸುಮ್ಮನೆ ನಾನು ಹೇಳಿದ್ರೆ. ನಾವು ಶಿವಮೊಗ್ಗದಿಂದ ಕೆಲ್ಸಕ್ಕೆ ಬಂದಿದ್ದೀವಿ. ಈಗ ಇನ್ನು ಬೀಗ ತೆಗ್ದಿಲ್ಲ. ಬೀಗ ತೆಗ್ದೈತೆ, ಬೋಲ್ಟ್ ತೆಗ್ದಿಲ್ಲ. ಸೌಂಡ್ ಹಿಡ್ಕೊಳ್ಳೋ. ನೋಡ್ರಿ ಇವತ್ತು ಹೋಗಕ್ಕೆ ಮೈಕ್ ತಂದಿದ್ವಿ. ಮಿಕ್ಸಿ ರಿಪೇರಿ ಮಾಡಕ್ ಬಂದಿರಿ, ಗ್ಯಾಸ್ ಸ್ಟವ್ ಒಲೆ ರಿಪೇರಿ ಮಾಡಕ್ ಬಂದಿರಿ. ಹಂಗೆ ಹೋದ್ರೆ ಓಯ್ ತೂತ್ ಸಾಂಬಾರಲ್ಲೇ ಕೈಗೆ ಗಾಡ ಹಾಕಂತ ತಿನ್ಪಾಕ. ಅಂದ್ರೆ ಕೈಗಳು ಗಾಯ ಆಗ್ತವ. ಕೈಗ 3 ಗಾಳೆಲ್ಲ ಕೈ ಬಿರ್ತದೆ. ನಾಯಿ ಇಟ್ಕೊಳಲ್ಲ ಕಾಲಾಗೆ. ತುಳ್ಕ ಹೋಗಣಪ್ಪ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಿನ್ ಚಾನಲ್ ಹೆಸರು ಗೊತ್ತಿಲ್ಲಂಗೆ ಇವನ್ ಏನ್ ನೋಡ್ತಾನೋ. ಮತ್ತೆ ಏನ್ ನೋಡ್ದೆ ನೀನು? ಚಾನಲ್ ಹೆಸರು ಗೊತ್ತಿಲ್ಲಂಗೆ. ಗೌತಮ್ ಕನ್ನಡಿಗನ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಗಾಯ್ಸ್ ಯಶು ಅವರಿಗೆ ನಮಸ್ಕಾರ. ಕೆಲಸ ಮಾಡ್ರಿ. ಅಣ್ಣ
ಒಳಗಡೆ ಕೆಲಸ ಮಾಡ್ರಿ. ಓಯ್ ಶಿವಣ್ಣ ಇಂಥವ್ 4 ಮೈಕ್ ಕೊಡಕ್ಕೆ ಇವ್ರ ಹತ್ರ. ಅಲ್ಲೋ ಇಂಥವ್ 4 ಮೈಕ್ ತಗೊಂಡೆ ಮ್ಯಾಲಿಂದ ಮಾತಾಡಕ್ ಕೇಳ್ಸಲ್ಲ ಅಣ್ಣ ಇಲ್ಲಿ ಅನ್ಬೇಕು. ಕುಕ್ಕರ್ ರಿಪೇರಿ ಮಾಡಕ್ ಬಂದೇವ್ರಿ. ಗ್ಯಾಸ್ ರಿಪೇರಿ ಗಾಯ್ಸ್ ನಾವೀಗ ಊಟಕ್ಕೆ ಹೋಗ್ತಾ ಇದೀವಿ. ಉಣ್ಣಕ್ಕೆ ಹೋಗ್ತಾ ಇದೀವಿ ಇವ್ರ ಭಾಷೆಯಲ್ಲಿ. ಏಮಂತಣ್ಣ ಹೊಸ ಬರ ಏಮಂತ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ. ಹೇಳೋಣ ಹೋಗ್ಲಿ. ನನ್ ಬ್ಲಾಗ್ ಅಲ್ಲಿ ಏನಾರು ಹೇಳಕ್ ಇಷ್ಟಪಡ್ತೀರಾ ಹೇಳ್ರಿ. ರೋದ್ನೆ ಕೊಡ ಸೊಳ್ಳೆ ಮುಟ್ಕೊಂಡ್ ಕಂಡ್ರೆ ನೆಕ್ಸ್ಟ್ ಹೊಡೆಯಂಗಾಕತ್ ನಮಗೆ. ಅಯ್ಯೋ ಇವ್ರನ್ನೆಲ್ಲ ಕಟ್ ಮಾಡ್ಬೇಕು ಇವನ್ನ. ಎಮ್ಮೆ ಏನಾರು ಹೇಳ್ತೈತ ನೀವು ಮಾತಾಡ ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ನೋಡು. ಓಯ್ ನಿಜ ಮಾತಾಡ್ತೈತಿ ನಾಳೆ ನೋಡೋಣ. ಇಷ್ಟ ಮಾಡಲ್ಲ ನೀನು. ಇಷ್ಟ ನಹಿ ನಾವು ನೋಡಿ ಫ್ರೆಂಡ್ಸ್ ನಮ್ಮ ಕರೆ ಮನು ಬಂದಿದ್ದಾನೆ. ಬಾಳೆಕಪ್ಪದ ಮನು ಹೋಗಂಗಣವನು. ಓಯ್ ಇನ್ನೊಬ್ರು ಕರ್ಕ ಹೋಗ, ಒಬ್ಬನೇ ಹೋಗ ಹೆಂಗ್ ಬೈಕ್ತಿರ್ತಿ ಎರಡು. ಗಾಯ್ಸ್ ನಂದು ಇವತ್ತು ಮೈಕ್ ಡೇ. ಬೈಕಲ್ಲೇ ಜಾಸ್ತಿ ಮಾತಾಡ್ತೀನಿ ನಾನು ಇವತ್ತು. ಕಮ್ಮಿ ಅಂದ್ರು 100 ಎಕರೆ ಮೇಲೆ ಇದೆ ಎಂತದ ಜಾಗ. 7 ಎಕರೆ 100 ಎಕರೆ ಮೇಲಿದೆ. ಇದು 7 ಎಕರೆ ನೀನ್ ತಗೊಂಡೆ? ಇಲ್ಲ ಗಾಯ್ಸ್ ಸಾರಿ ಗಾಯ್ಸ್ ತಪ್ಪಾಗಿ ಹೇಳಿದಕ್ಕೆ. ಇವರು ಬಿಆರ್ಎಸ್ ಅಂತ. ಅವ್ರಿಗೆ ಕನ್ನಡ ಬರಲ್ಲ, ಸ್ವಲ್ಪ ಬರುತ್ತೆ. ಅವನಿಗೆ ಪೂರ್ತಿ ಬರ್ತೈತೆ ಕನ್ನಡ. ಸಿಂಹ ಅವನು ಚೇರು ಬಿಸ್ಲಾಯ್ ತಣ್ಣಗಿರ್ಲಿ ಅಂತ ಹಾಕ್ಯಾರ. ಚೇರು ತಣ್ಣಗಿರ್ಲಿ ಅಲ್ಲ ಬಿಸ್ಲೆ ನೋಡ. ನನ್ ತರನೇ ಮೈಕ್ ಐತ್ ನೋಡೋದು ಅವ್ರ ಹತ್ರನು. ಇಲ್ಲಿ RTR ಅಪ್ಪಾಚಿ ಬಂತು. ಬರ್ಲೆ ಓರೆ ಬಂಡೆ. ಈಗ ಬರ ಓರಿ ಕೋಡಿ ಹಳ್ಳಿಯ ನರಸಿಂಹ ಬಂತು. ಹಾಕ್ರ ಕೈಯ ಹಾಕ್ರ ಕೈ ಹಾಕ್ರು. ನೀವು ಹೊಡ್ತಾನ ಹಿಂಗ್ ಮಾಡಿದ್ರೆ ಕಾರ್ ಇಳಿಸ್ಕೊಂಡೆ ಬಂದು ಬ್ಲಾಗ್ ಮಾಡ್ತೀನಿ ಸುಮ್ಮನೆ ಹಾಕಾರಲ್ಲ. ರೇಸ್ ಹೊಂಟಾರೆ ವಿಡಿಯೋ ಹಿಡಿ. ರೇಸಿಗೆ ಹೊಂಟಾರೆ ಇವ್ರ ಹಿಂದ್ಗಡೆನೂ ಫಸ್ಟ್ ಎಲ್ಲ ಸೆಕೆಂಡ್. ಮನೆ ಅರ್ಜೆಂಟ್ ಆಗೈತಿ. ಫಸ್ಟ್ ಇರೋನು ಸಾಯ್ತಾನೆ ಪಕ್ಕ. ಎಲ್ಲಿ ಎಲ್ಲ ರೋಡ್ ಬರೀ ಬಂತು ಬೈಕ್ ಬಂತು. 4 ಜನ ಹೋಗ್ಬೇಕಿದ್ರಾಗ. ಇದಕ್ 4 ಜನ ಹತ್ರಿ. ಏನೇನೋ ಮಾತಾಡ್ತೀರ. ಕಿವೇ ಕುಯ್ ಅಂತ ನನಗೆ. ಯಾರ ಹುಷಾರ ಹೊಡಿಯಪ್ಪ ಸ್ವಲ್ಪ. ಇಲ್ಲ ಅವ್ನು ಬಿದ್ದಿ ಕಾಲ್ ಮುರ್ಕ ಇದ್ದ ಅವನ್ ತೆಗೆ ಬಾಯಿ ಎದ್ರಿಗೆ ಇದೇ ಜಾಗದಾಗೆ ಅಲ್ಲಿ ಅಲ್ಲಿ ಇತ್ತ ಹೋಗತ್ತಲ್ಲ ಗಾಡಿ ಒಯ್ದೈತೈತಿ. ಸೈಕಲ್ ಮಾಡಂಗ್ ಮಾಡ್ತೀಯಲ್ಲ. ಹೊರ ಇತ್ತು ಒಳ ಮಾಡ್ಕೊಳಕ್ ಹೋದೆ. ಅದೇ ಕೆರೆನಾ ಅಡಿಕೆ ಎಲ್ಲ ಒಣಾಕ ನೋಡಿದ್ವಿ ಈ ಕೆರೆ. ಅಯ್ಯೋ ಕರೆಕ್ಟ್ ಹೋಗ್ತಾರೆ ಸುಮ್ಮನೆ ದಾರಿ ತಪ್ಪಿಸ್ತಾರಲ್ಲ. ನಾವೀಗ ಊಟಕ್ಕೆ ಬಂದಿದ್ವಿ ಒಂದೇ ಬಿಟ್ವಾ. ಇಲ್ಲಿ ಇದು ಬೆಳ್ಳುಳ್ಳಿ ನೋಡಿ ಬೋಂಡ ಮಾಡಿದ್ದಾರೆ. ಬೆಳ್ಳುಳ್ಳಿ ಬೋಂಡ ಮಾಡ್ಯಾರ ಇಲ್ಲಿ. ಬೆಳ್ಳುಳ್ಳಿ ಬೋಂಡ ಮಾಡ್ಯಾರ ನೋಡಲ್ಲಿ. ಊಟ ಮಾಡಿ ಹೋಗೋಣ ಬರ್ರಿ ಎಲ್ಲರೂ. ನನ್ನ ಹತ್ರ ಬೇಡ ಬಾಸ್. ಸರಿ ಎಲ್ಲರೂ ಊಟಕ್ಕೆ ಕೂತೀವಿ. ಎಲ್ಲ ನೀನೇ ಕೂತೀಯ? ನಾನು ಇಲ್ಲಿ ಕೂತೀವಿ. ತಟ್ಟೆ ಎಲ್ಲ ಹಾಕ್ಯಾರೆ. ತಟ್ಟೆ ಇನ್ನೂ ಕೊಟ್ಟಿಲ್ಲ. ಆಮೇಲೆ ಏನ್ ತಟ್ಟೆ ಕೊಟ್ಟಿಲ್ಲ. ಎಲ್ಲ ಊಟ ಆಯ್ತು, ಹೋಗ್ತಾ ಇದೀವಿ. ಈ ಕಡೆ ಒಂದು ಬೈಕ್ ಬರ್ತಾ ಇದೆ. ಗಾಳಿಯಲ್ಲಿ ಏನು ಕೆಲಸಲ್ಲ ಅನ್ಸದೆ. ಹಿಂಗೆ ಹೊಡಿಯೋ ರೈಟ್ ಹೊಡಿಯೋ. ನಾವು ಮತ್ತೆ ಒಟ್ಟಿಗೆ ಅಲ್ಲಿ ಮತ್ತೆ ಬರಕ್ಕೆ ನಾವು ಅವಾಗ ಈಗ ತಗೊಳ್ತಾನ ಈಗ ತಗೊಳ್ತೀವಿ.
ಯಾಕೆ ಬರ್ತದೆ ಹಿಂಗೆ ತಗ ಹಂಗೆ ಹತ್ರ ಇತ್ತು ಗೈಸ್. ಇವರು ಭಾರಿ ಹಿಂಗಡೆ ಅವ್ರು ದಾರಿ ತಪ್ಪಿಸ್ಬೇಕು ಅಂತ ರೈಟ್ ಹೊಡಿ ಗೊತ್ತಾತನಿಗೆ ಟುಷ್ಟು ಎರಡನೇ ಭಾಗಕ್ಕೆ ವೆಯ್ಟ್ ಮಾಡ್ಬೇಕು ನಾವು ಅಂದ್ರು. ಹೆಂಗೆ ದಾರಿ ತಪ್ಪಿಸಿದ್ರಾಗೆ ಭಾರಿ ಎಕ್ಸ್ಪರ್ಟ್ ಇದೆ. ಅಯ್ಯಪ್ಪ ನಾವೆಲ್ಲ ಅರ್ಧ ಕುಡ್ದು ಬಿಟ್ಟು ಕಣ. ಯಾರು ಹೆಂಗ್ ಕೊಡ್ಸ್ತಾರ ನೋಡೋಣ ಗೈಸ್. ಈಗ ಗೈಸ್ ಎಲ್ಲರೂ ಐಸ್ ತಿಂತಿದಾರೆ, ನನಗೆ ಮಾತ್ರ ಕೊಡ್ಸಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಸ್ಪೀಡ್ ಹೋಗ್ಬೇಕದು. ಹೊಡಿಯಲೇ ಎಲ್ಲರೂ ಕುತ್ತಿ ಆರ್ಕಂದಪ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಮುಂದೆ ಹೋಗ್ತಾನೆ. ರೇಸ್ ಇಡ್ಬೇಕು ಹೊಡಿರೋ. ಇಲ್ಲ ಬಿಡು, ಮತ್ ನೀನ್ ಹಾರ್ಕೊಂಬೇಡ. ಹೋಯ್ ಅಣ್ಣ, ಈಗ ಹಾರ್ಕೊಂಬೇಡ. ಯಾವ್ದು ಅಲ್ಲ ಅಕ್ಕಂದು ಐಸೋ ಅಕ್ಕನ ಕತ್ರ ಮಾಡಿತ್ತು. ಸೀರೆ ಹಾಕೊಂಬಂದ ಯಾವ್ದೋ ಎಕ್ಸ್ಟ್ರಾ ನೈಟ್ ಹಾಕೊಂಬಂದಂಗಿಲ್ಲ ಅವನು. ಇದನ್ ಪಕ್ಕ ಹಾಕ್ತೀನಲ್ಲ ಅಣ್ಣ. ನೈಟ್ ಹಾಕೊಂಬಂದಂಗ ಅಕ್ಕದ ಶರ್ಟ್. ತಡೆ ನನ್ ತೆಗ ಉದ್ದಕ್ಕೂ ತೆಗಿಬೇಕು, ಹಿಂಗೆಲ್ಲ ತೆಗಿಬೇಕು. ಝೂಮ್ ಹಾಕೋ ಕ್ಲೀನಾಗೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪು. ಹೋದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ಕೆಲಸ ಮಾಡ್ರಿ, ಗಡ ಕೆಲಸ ಮಾಡ್ರಿ. ಗೈಸ್ ಇವತ್ತೆಲ್ಲ ಕೆಲಸ ಮುಗಿಸಿ ಹೋಗ್ತಾ ಇದ್ವಿ. ಈ ಕಾರ್ ನೋಡಿದ್ವಿ. ಈ ಕಾರ್ ನೋಡಿದ್ರೆ ನನಗೂ ಈ ಥರ ಕಾರ್ ತಗೋಬೇಕು ಅಂತ ಅನಿಸುತ್ತೆ. ಏನೂ ಮಾಡೋಂಗಿಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾರ್ ಬೇಡ, ಕೆಲಸ ಮುಗಿಸ್ಕೊಂಡು ಹೋದ್ರೆ ಸಾಕಾಗೈತೆ. ಕಾರ್ ಬೇಡ ಏನೋ ಸದ್ಯಕ್ಕೆ. ಕೆಲಸ ಮುಗಿಸ್ಕೊಂಡು ಹೋದ್ರೆ ಸಾಕಾಗೈತೆ. ಕೆಲಸ ಮುಗಿಸ್ಕೊಂಡು ಬಸ್ಸಿ ಮನೆಗೆ ಹೋಗಿ ಮಕ್ಕಂದ್ರೆ ಸಾಕು. ಅವನು ನೋಡ್ತಿದ್ದೀರಲ್ಲ, ಸಾಕಾಗಿದೆ ವ್ಯೂ ಮಾತ್ರ. ಇಲ್ಲಿ 100 ಎಕರೆ ಜಾಗ ಇದು, ಫುಲ್ಲು ಫ್ಲ್ಯಾಟ್ ಗೌರ್ಮೆಂಟಿಂದು. BRP ಇಲ್ಲೇ ಡ್ಯಾಮ್ ಇದೆ. ರಕ್ಷಿತ ಹೇಳ್ತಾಳಲ್ಲ, ನಮ್ಮ ಊರಲ್ಲಿ ಏಡಿ ಉಂಟು ಗೊತ್ತಾ? ಏಡಿ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸಾಕಾಗಿದೆ. ಶವಿ ಇತ್ತು. ಹೆಂಗ್ ಹಿಡ್ದಿದ್ದೀನಿ ಹಂಗೆ ಸಾಕಾಗಿದೆಯಾ? ಹಿಡ್ದೀನಿ ಮುರಿಲ ಕೊಂಡ್ಯಾ ಸೀದಾ ಮೊನ್ನೆ ಬೇಕಲ್ಲ ಚೇಳ ಹೇಳಿನ ಇದು ಏಡಿ ಚೇಳ ಇದು ಒಂದೇ ಐತಲ್ಲ ಅಣ್ಣ ಅದು. ಬೇಕಾ ಅಂಟು ಚೀಲಿ ಬೇಕನ. ಹಿಡಿತ ಕೈಯೇ ಕಡಿತು. ಇಟ್ಕಂತ ಬಾಬು. ಓ ನೋಡಿರಿ ಒಬ್ಬಾ ಬಾಬಾ. ಇಕ್ಕಳ ಏಡಿ ಚೆನ್ನಾಗಿತ್ತ ತಿಂದ ಮುರ್ದೈತೆ. ನಮ್ಮ ಯಶೋಣ ಇವತ್ತು ಫೋನ್ ಬಿಟ್ಟು ಬಂದೆ. ಅದರಲ್ಲಿ ಇಲ್ಲೇ ಐತೆ ದಿನ ಬಚ್ಚಿಡ್ಕೊಳ್ಳೋಣ. ಏನು ಹುಡುಕ್ತದೆ ಅಂತ ಹೇಳಿ ಕೇಳೋಣ. ಇಷ್ಟು ಸಸ್ಪೆನ್ಸ್ ಇಟ್ಟಿದ್ದೆ ನಾನು, ಹೇಳ್ಬಿಟ್ಟಲ್ಲ ಮರ್ಯ. ಇಷ್ಟು ಬೇಗ ಕೊಟ್ಬಿಟ್ಟಲ್ಲ, ನೀ ಕಂಟೆಂಟ್ ಇಲ್ಲ ಅಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಹೊಂಟಿವೇನ ಹೋಗ್ತಾ ಇದೀವಿ ಫ್ರೆಂಡ್ಸ್. ಈಗ ಇಲ್ಲಿ ಮೇನ್ ರೋಡಿಗೆ ಹೋಗ್ತಾ ಇದೀವಿ. BRP ಬಂದಿರಲ್ಲ ನಿಜ, ಅದು ಪಕ್ಕ ಗೊತ್ತೈತೆ ನನಗೆ. ಎಷ್ಟು ನೋಡ್ರಿ ಇಲ್ಲಿ ಸಾಕಾಗಿದೆ ಸನ್ಸೆಟ್ ವ್ಯೂ. ಸನ್ಸೆಟ್ ವ್ಯೂ ಕಣ. ನೋಡೋ ಅಲ್ಲಿ ನೋಡೋ, ಬೆಟ್ಟ ಗುಡ್ಡ ಏನಿಲ್ಲ. ನಿಮ್ಮ ಬರೀ ಇಲ್ಲಿ ನೋಡ್ರಿ ಹೇಮಂತ್ ಹೆಂಗ್ ಕಾಡ್ತದೆ ನೋಡಿದೆ ಅಣ್ಣ ಅವರು. ಏಮೈತೆ ಬರ್ತಾ ಇದೆ.
ಬರ್ತಾನೆ ಐತೆ ಮುಂದಕ್ಕೆ ಬರ್ತಾನೆ ಇಲ್ಲ ಅದು ಮತ್ತು ಅಲ್ಲೇ ಅನಿಸ್ತಲೆ ಓಯ್ ತಾತ ನೆನ್ನೆ ಬಂದಿತ್ತಲ್ಲ ಗೈಸ್ ಕೆಲ್ಸದಿಂದ ಬಂದು ಮನೆಗೆ ಹೋಗ್ತಾ ಇದೀನಿ ವ್ಲಾಗ್ ಮಾಡೋಣ ಕೆಲಸ ಮಾಡೋಣ ಏನು ಮಾಡೋಣ ಫುಲ್ ಸುಸ್ತಾಗಿದೆ ಇವಾಗ ಊರಿಗೆ ಬಂದಿವಿ ಹಾಂ ಎಷ್ಟು ಗಂಟೆಗೆ ಟೈಮು ಟೈಮು 8-9 ಆಗಿತ್ತು ಇವಾಗ 8-9 ಇಷ್ಟೋ ತನಕ ಕೆಲಸ ಮಾಡಿ ಸ್ವಲ್ಪ ನಮ್ಮ ಮೇಸ್ತ್ರಿಗೆ ಹೇಳ್ತೀವಿ ಸ್ವಲ್ಪ ಬೇಗ ಬಿಡೋಕ್ಕೆ ಪಟ್ ಅಂತ ಕಮೆಂಟ್ ಆಗ್ತಾ ಇರಿ ಎಲ್ಲ ಬೇಡ ಸಬ್ಸ್ಕ್ರೈಬು ಲೈಕು ಕೊಟ್ಟರೆ ಸಾಕಪ್ಪ ನೋಡಿ ಗೈಸ್ ಮನೆಗೆ ಬಂದಿದ್ದೀನಿ ಏನು ಮಾಡ್ತಾರೆ ನೋಡೋಣ ಆದರೆ ನನಗೆ ಭಾರಿ ಖುಷಿದೆ ನನಗೆ ಫ್ರಿಜ್ ಬಂದಿದೆ ಆದರೆ ನಮ್ಮ ಮನೆಗೆ ಫ್ರಿಜ್ ಬಂದಿದ್ದು ಭಾರಿ ಖುಷಿಯಾಗಿದೆ ಅಭಿಜಿ ಬೇಸಿಗೆಗಾಲದಲ್ಲಿ ತಕ್ಕಂಗೆ ನಿಂತ್ಕೊಂಡ್ರೆ ಇದನ್ನೆಲ್ಲ ನಾನು ಹಾಕಿದ್ರೆ ಏನು ಹೇಳೋಣ ಹೌದು ಹಾಂ ಏನು ಹೇಳಬ್ಜಿ ನೋಡ ನೀನು ಇರಲಿ ಹೇಳತ್ಲ ಹೋಗ್ಲಿ ಇದು ಎಡಿಟ್ ಮಾಡೋಕ್ಕೂ 1 ಗಂಟೆ ಬೇಕು ಗೊತ್ತಾ ನಿನಗೆ ಇವತ್ತಿನ ಭಾಗದಲ್ಲಿ ಮೈಕ್ ತಗೊಂಡಿಲ್ಲ ಫುಲ್ ಚಾರ್ಜ್ ಖಾಲಿ ಆಗಿದೆ ಅಬ್ಜಿ ಹೇಳಿದೆ ಮೈಕ್ ತಗೊಂಡು ಹೋಗಿದ್ನಲ್ಲ ಇವತ್ತು ಫುಲ್ಲು ಚಾರ್ಜ್ ಖಾಲಿ ಆಗೈತಿ ಬ್ಯಾಟ್ರಿ ಡೌನ್ ಅಂತ ಬರ್ತೈತಿ ಬ್ಲಾಗ್ ಇವತ್ತಿನ ಬ್ಲಾಗು ಮಸ್ತಾಗಿದೆ ಈಗ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ಫುಲ್ ಸಿಕ್ಕಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ನ ಹೊಡೀರಿ ಬಾಯ್ ಸಿ ಯು.